ಈ ಸುಂದರಿಗೆ ಹೆಸರು ಕರ್ಣ ಅಂತ. ಸುಂದರ ಅಂತಾನೆ ಹೇಳ್ಬೋದು, ಕರ್ಣ ಅಲ್ಲ ಸುಂದರ. ಹೈಬ್ರಿಡ್ ಲೋಟಸ್ ನೋಡಿ ಎಷ್ಟು ಚೆನ್ನಾಗಿದೆ. ದಳಗಳೆಲ್ಲ ಆ ನೀರ ಹನಿ ದಳಗಳ ಮೇಲೆ ಬಿದ್ದಾಗ ಮತ್ತಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಲೋಟಸ್ ಹೆಸರು ಪೀಕ್ ಆಫ್ ಪಿಂಕ್. ಮೊನ್ನೆ ಅಷ್ಟೇ 2 ಹೂಗಳು ಅರಳಿತ್ತು. ಮಳೆ ಜೋರ್ ಬರ್ತಾ ಇದೆ, ಹಾಗಿರೋದ್ರಿಂದ ದಳಗಳೆಲ್ಲ ಕೆಳಗಡೆ ನೋಡ್ಬೋದು ಉದ್ರಿ ಹೋಗಿದೆ. ಸುಂದರವಾದಂತಹ ಹೂವು, ತುಂಬಾ ದಳಗಳಿದೆ, ಚಿಕ್ಕ ಚಿಕ್ಕ ದಳಗಳಿದೆ. ಮಧ್ಯದಲ್ಲಿ ಡಾರ್ಕ್ ಪಿಂಕ್ ಆಗಿ ಸುತ್ತಲೂ ಚಿಕ್ಕ ಚಿಕ್ಕ ದಳಗಳನ್ನ ಹೊಂದಿರುವಂತಹ ಸುಂದರ ತಮ್ಮು, ಅಮರಿ ಪಿಯೋನಿ ಅಂತ ಹೇಳ್ತಾರೆ. ಇವಳ ಹೆಸರು ಲಕ್ಷ್ಮಿ. ಸುಂದರವಾಗಿದ್ದಾಳಲ್ಲ. ನಮಸ್ಕಾರ, ನನ್ನ ಹೆಸರು ಸ್ನೇಹ ಭಟ್. ತಾವರೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹೂವು. ತಾವರೆಗೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ, ವೈಶಿಷ್ಟ್ಯತೆ ಇದೆ. ಅದೇ ರೀತಿ ತಾವರೆ ಯಾವುದೋ ಒಂದು ರೀತಿಯಲ್ಲಿ ನನ್ನನ್ನು ಕೂಡ ಮೋಡಿ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದೊಂದು ತಗೊಂಡ್ ಬಂದು ನೆಟ್ಟು ಅದರ ಏನಾಗುತ್ತೆ, ಯಾವ ರೀತಿ ಬೆಳೆಯುತ್ತೆ, ಯಾವ ರೀತಿ ಹೊರಟೋಗುತ್ತೆ, ಕೊಳ್ತು ಹೋಗುತ್ತೆ ಅನ್ನೋದೆಲ್ಲ ಸ್ಟಡಿ ಮಾಡಿ ಆದ್ಮೇಲೆ ಈಗ ನನ್ನಲ್ಲಿ 200ರಿಂದ 222 ವೆರೈಟಿ ಆಗುವಷ್ಟು ವಾಟರ್ ಪ್ಲಾಂಟ್ಸ್ ಇದೆ. ಅದರಲ್ಲಿ ವಾಟರ್ ಪ್ಲಾಂಟ್ಸ್ ಅಲ್ಲಿ ಜಲಸಸ್ಯಗಳಲ್ಲಿ ನೈದಿಲೆ ಆಗ್ಬೋದು, ಕೋಮಳೆ ಆಗ್ಬೋದು, ತಾವರೆ ಆಗಿರ್ಬೋದು, ಅಥವಾ ಫ್ಲವರಿಂಗ್ ಅಕ್ವಾಟಿಕ್ ಪ್ಲಾಂಟ್ಸ್ ಆಗಿರ್ಬೋದು. ಹೀಗೆ ಔಷಧೀಯ ಗಿಡಗಳು ಕೂಡ ನನ್ನಲ್ಲಿ ಈಗ ಬೆಳೀತಾ ಇದೆ. ಸೊ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಿ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನಾನು ನೆಟ್ಟಿದ್ದೇನೆ. ಇದಕ್ಕೆಲ್ಲ ವಾಟರ್ ಲಿಲ್ಲಿಸ್, ಟ್ರಾಪಿಕಲ್ ವಾಟರ್ ಲಿಲ್ಲಿಸ್ ಅಂತ ಹೇಳ್ತಾರೆ. ಒಂದೊಂದು ನಮೂನೆ ಆದಂತಹ ಬಣ್ಣಗಳಲ್ಲಿ, ಒಂದೊಂದು ಆಕಾರಗಳಲ್ಲಿ ಈ ವಾಟರ್ ಲಿಲ್ಲಿಸ್ ಕಾಣ್ಬೋದು. ಇಲ್ಲಿ ನೋಡಿ ಮೊಜೆಂಟಿಜೆಯನ್ನು ಬರ್ತಾ ಇದೆ. ಸ್ಟಿಂಗ್ಲೆಸ್ ಬೀಸ್ ಅಂತ ಹೇಳಿದ್ದೆಲ್ಲ ನಾನು. ಸ್ಟಿಂಗ್ಲೆಸ್ ಬೀಸ್ ಎಲ್ಲಾ ಹೂಗಳನ್ನ ಹತ್ರ ಬಂದು ಅದರಿಂದ ಅಟ್ರಾಕ್ಟ್ ಆಗ್ತಾ ಇದೆ. ಇದು ಒಂದೊಂದು ಸಲ ಒಂದೊಂದು ಕಲರ್ ಅಲ್ಲಿ ಕೂಡ ಬರ್ಲಿಕ್ಕೆ ಸಾಧ್ಯ ಆಗಿದೆ, ಜಸ್ಟ್ ಬಿಕಾಸ್ ಆಫ್ ಪಾಲಿನೇಷನ್. ಇದು ಟ್ರಾಪಿಕಲ್ ವಾಟರ್ ಲಿಲ್ಲೀಸ್. ಸಾಮಾನ್ಯವಾಗಿ ಎಲ್ಲಾ ಕ್ಲೈಮೇಟ್ ಗಳಿಗೂ, ಎಲ್ಲಾ ಹವಾಮಾನಕ್ಕೂ ಆಗುವಂತಹ ಗಿಡಗಳು, ಆಗಾಗ ಹೂ ಆಗುವಂತಹ ಗಿಡಗಳಿದು. ಈಗ ಇಲ್ಲಿ ಕೆಲವು ಸೆಟ್ ನೋಡ್ಬೋದು ನೀವು. ಇದೆಲ್ಲ ಅಕ್ವಾಟಿಕ್ ವಾಟರ್ ಪ್ಲಾಂಟ್ಸ್. ಕೆಲವು ಫ್ಲವರಿಂಗ್ ಅಕ್ವಾಟಿಕ್ ಪ್ಲಾಂಟ್ಸ್, ಕೆಲವು ನಾನ್ ಫ್ಲವರಿಂಗ್ ಅಕ್ವಾಟಿಕ್ ಪ್ಲಾಂಟ್ಸ್. ಇದಕ್ಕೆ ಹೆಸರು ಪಿಸ್ತಿಯಾ ಅಂತ. ಇದನ್ನ ನಾವು ವಾಟರ್ ಕ್ಯಾಬೇಜ್ ಅಂತಾನು ಹೇಳ್ತೇವೆ. ಆದ್ರೆ ಇದೆಲ್ಲರ ದೃಷ್ಟಿಯಲ್ಲಿ ಇದು ಬರೀ ಕಳೆಗಿಡ ಅಂತ ಆಗಿದೆ. ಆದ್ರೆ ಇದು ಮೆಡಿಸಿನಲ್ ಪ್ಲಾಂಟ್ ಕೂಡ ಹೌದು. ಈವನ್ ಇದು ಎಡಿಬಲ್ ಪ್ಲಾಂಟ್. ಇದಕ್ಕೆ ಹೆಸರು ಲಿಮ್ನೋಕ್ಲಾರಿಸ್ ಫ್ಲಾವಾ ಅಂತ. ಇದು ಎಡಿಬಲ್. ನಾವು ಹೇಗೆ ಹರವೆ ಸೊಪ್ಪು, ಬಸಳೆ ಸೊಪ್ಪನ್ನೆಲ್ಲ ಪಲ್ಯ ಮಾಡಿ ತಿಂತೀವಿ, ಅದೇ ತರ ಇದನ್ನ ನಮ್ಮ ನಾರ್ತ್ ಕಡೆ ಇದನ್ನ ಪಲ್ಯ ಮಾಡಿ ತಿಂತಾರೆ, ಈ ಎಲೆಗಳನ್ನ. ಇದು ನಮ್ಮ ಸಾಮಾನ್ಯವಾಗಿ ರೈಸ್ ಅಥವಾ ಪ್ಯಾಡಿ ಫೀಲ್ಡ್ ಅಲ್ಲಿ ನಿಮಗೆ ಅದು ಕಳೆಗಿಡವಾಗಿ ಬರುತ್ತೆ. ನಮ್ಮ ಮಣ್ಣಿನ ಸತ್ವವನ್ನ ಕೂಡ ಅದು ಜಾಸ್ತಿ ಮಾಡುತ್ತೆ. ತುಂಬಾ ಸುಂದರವಾಗಿ ಬೆಳೆದಿರುವಂತಹ ಮೊಸೈಕ್ ವಾಟರ್ ಪ್ಲಾಂಟ್ ಅಂತ. ರಂಗೋಲಿ ಹಾಕ್ದಾಗಿದೆ, ಚಾಪೆ ಹರಡ್ದಾಗಿದೆ. ಅದ್ರದ್ದು ಹೂ ಯೆಲ್ಲೋ ಕಲರ್. ಆದ್ರೆ ಹೂವಿಗಿಂತ ಚೆನ್ನಾಗಿರೋದು ಆ ಗಿಡ. ಹಗಲಾದಾಗ ಅಥವಾ ಬೆಳಕು ಬಂದಾಗ ಆ ಎಲೆಗಳು ತುಂಬಾ ಅಗಲವಾಗಿ ಒಂದು ರಂಗೋಲಿ ಹಾಕದ ಹಾಗೆ ಹರಡಿ ನಿಲ್ಲುತ್ತೆ ನೀರ್ ಮೇಲೆ. ಸಂಜೆ ಆಗ್ತಾ ಇದ್ದ ಹಾಗೆ ಮೊಗ್ಗಾಗಿ ಒಂಥರ ರೋಸ್ ಬಡ್ ಟೈಪ್ ಆಗುತ್ತೆ. ಅದೇ ಅದ್ರದ್ದು ವೈಶಿಷ್ಟ್ಯತೆ. ಅದ್ರಲ್ಲಿ ಹೂ ಬರುತ್ತೆ, ಹೂವಿಗಿಂತ ಚಂದ ಅದರ ಎಲೆಯ ಆಕಾರ ಅಥವಾ ಅದರ ಪ್ಯಾಟರ್ನ್. ಮುಟ್ಟಿದರೆ ಮುನಿ ಅನ್ನೋ ಗಿಡ ಕೇಳಿದಿರಲ್ಲ, ಇದು ಕೂಡ ಅದೇನೆ. ಇದರಲ್ಲಿ ಒಂದು ಹಳದಿ ಬಣ್ಣದ ಹೂವಾಗುತ್ತೆ, ಮಿಮೋಸಾ. ಬುಷಿಯಾಗಿ ಬೆಳೆದಿದೆ. ಇದರಲ್ಲಿ ಆಕ್ಚುಲಿ ನೇರಳೆ ಬಣ್ಣದ ಒಂದು ಚಿಕ್ಕ ಚಿಕ್ಕ ಹೂವಾಗುತ್ತೆ. ಇವತ್ತು ಹೂವು ಅರಳಿಲ್ಲ, ಕೆಲವುದಿದೆ ಅಷ್ಟೇ. ಇದಕ್ಕೆ ಹೆಸರು ಲೆಮನ್ ಬಕೂಪ ಅಂತ. ಇದು ಎಗೇನ್ ಮೆಡಿಸಿನಲ್ ಪ್ಲಾಂಟ್, ಮೆಡಿಸಿನಲ್ ವಾಟರ್ ಪ್ಲಾಂಟ್. ಇದನ್ನ ಸಾಮಾನ್ಯವಾಗಿ ಲೆಮನ್ ಟೀಗೆ ಯೂಸ್ ಮಾಡಬಹುದು, ಅಥವಾ ಬೇರೆ ರೀತಿಯಾದಂತಹ ನಾಟಿ ಔಷಧಗಳಲ್ಲಿ ಇದನ್ನ ಉಪಯೋಗಿಸಬಹುದು. ಇದಕ್ಕೆ ಪ್ಯಾರೆಟ್ ಫೆದರ್ ಅಂತ ಹೆಸರು. ಇದು ಕೂಡ ಜಲಸಸ್ಯ. ನೀವು ಅದರ ಮೇಲೆ ನೀರ್ ನಿಂತ್ರೆ ಮುತ್ತು ನಿಂತ ಹಾಗೆ ಕಾಣಿಸುತ್ತೆ ನೋಡಿ. ಅದು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಲ್ವಾ. ಸೊ ಇದಕ್ಕೆ ಹೆಸರು ಪ್ಯಾರೆಟ್ ಫೆದರ್ ಅಂತ. ಯೂಶಲಿ ಅಕ್ವಾಟಿಕ್ ಪ್ಲಾಂಟ್, ಯೂಶಲಿ ಅಕ್ವೇರಿಯಂಗಳಲ್ಲೆಲ್ಲ ಇದನ್ನ ನೆಟ್ಟಿರ್ತಾರೆ. ಸ್ಯಾಗಿಟೇರಿಯಸ್ ಸಬ್ಯುಲಟಾ ಲಟಿಫೋಲಿಯಾ ಅಂತ. ಇದು ಕೂಡ ಜಲಸಸ್ಯ, ಹೂವಾಗುವಂತಹ ಜಲಸಸ್ಯ. ಇದನ್ನ ಕೂಡ ಅಕ್ವೇರಿಯಂಗಳಲ್ಲಿ ಸಾಮಾನ್ಯವಾಗಿ ನೆಡ್ತಾರೆ. ಅಕ್ವಾಟಿಕ್ ಪ್ಲಾಂಟ್ಸ್ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಪ್ಯಾಪಿರಸ್ ಅಂತ ಹೇಳ್ತಾರೆ, ಇದಕ್ಕೆ ಕ್ಯಾಟ್ ಫಿಶ್ ಟೇಲ್ ಅಂತ ಹೇಳ್ತಾರೆ. ಇನ್ನು ನಿಮಗೆ ಬಜೆ ಅಂತ ಇದೆ, ಅದು ಮೆಡಿಸಿನಲ್. ಎಲ್ಲರಿಗೂ ಗೊತ್ತಿರ್ಬೋದು ಬಜೆ ಅಂತಂದ್ರೆ ಯಾವುದು ಅಂತ. ಆಯುರ್ವೇದಿಕ್ ಶಾಪ್ಗಳಲ್ಲಿ ಶುಂಠಿಯ ಹಾಗೆ ಒಂದು ಡ್ರೈ ಗಡ್ಡೆ ಸಿಗುತ್ತೆ. ಅದನ್ನ ಉಜ್ಜಿಬಿಟ್ಟು ತಳೆದ್ಬಿಟ್ಟು ಗಂಧ ಮತ್ತೆ ಜೇನ್ ಜೊತೆ ಮಕ್ಕಳಿಗೆ ಕೊಡ್ತಾರೆ, ಸೊ ದಟ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ಲಿ ಅಂತ ಹೇಳ್ಕೊಂಡು. ಸೊ ಆದ್ರೆ ಇಲ್ಲಿ ನಾನು ಅದರ ಗಿಡ ನೆಟ್ಟಿದ್ದೇನೆ, ಸೊ ದಟ್ ಯಾವಾಗ ಬೇಕು ಆವಾಗ ನಾನು ಅದರ ಗಡ್ಡೆಯನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಅದರದ್ದೇ ಆದಂತಹ ಪರಿಮಳ ಇದೆ. ಅರೋಮ್ಯಾಟಿಕ್ ಫ್ರಾಗ್ನೆಂಟ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತೇನೆ. ಇಲ್ಲಿ ಮಧ್ಯದಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಗಿಡ ಕಾಣ್ತಾ ಇದೆ.
ಇದು ಫ್ಲೋಟಿಂಗ್ ಪ್ಲಾಂಟ್. ಇದಕ್ಕೆ ಹೆಸರು ರೆಡ್ ರೂಟ್ ಫ್ಲೋಟರ್ಸ್ ಅಂತ. ಇದು ಕೂಡ ಜಲಸಸ್ಯನೇ. ಸಾಮಾನ್ಯವಾಗಿ ಎಲ್ಲರೂ ತಿಮರೆ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕೆಲವರು ಸಿಲೋನ್ ತಿಮರೆ ಹೇಳ್ತಾರೆ, ಸಿಂಗಾಪುರ್ ತಿಮರೆ ಹೇಳ್ತಾರೆ. ಆದ್ರೆ ಇದು ತಿಮರೆ ಅಲ್ಲ, ಇದು ಜಲಸಸ್ಯ. ಕೆಲವು ಕಡೆ ಇದು ಕಳೆ ಗಿಡ ಕೂಡ ಹೌದು. ತಿಮರೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಡು ನೀವು ತಂಬಳಿ ಗಿಂಬಳಿ ಮಾಡಕ್ ಹೋಗ್ಬೇಡಿ, ಆಯ್ತಾ. ಇದು ಅಜೋಲಾ, ಕೇಳಿರ್ತೀರಾ ಅಜೋಲಾ ಬಗ್ಗೆ. ತುಂಬಾ ಉಪಯೋಗವಾಗುವಂತಹ ಗಿಡ, ಜಲಸಸ್ಯ ಕೂಡ, ಫ್ಲೋಟಿಂಗ್ ಪ್ಲಾಂಟ್ ಕೂಡ ಹೌದು. ಇದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತಂದ್ರೆ, ದನಗಳಿಗೆ ಮೇವಾಗಿ ಉಪಯೋಗಿಸ್ತಾರೆ, ಮತ್ತೆ ಪ್ರಾಣಿಗಳಿಗೆ ಫುಡ್ ಆಗಿ ಇದನ್ನ ಕೊಡ್ತಾರೆ. ಅದಲ್ಲದೆ ಗಪ್ಪಿ ಮೀನುಗಳೆಲ್ಲ ಇದ್ರೆ ಅದಕ್ಕೆ ಬಿಸಿಲಿಂದ ಮತ್ತೆ ಹಕ್ಕಿಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತುಂಬಾ ಉಪಕಾರಿಯಾಗಿದೆ. ಪ್ಲಸ್ ನೈಟ್ರೋಜನ್ ಫಿಕ್ಸಿಂಗ್ ಏಜೆಂಟ್ ಇರೋದ್ರಿಂದ ಇದನ್ನ ನೀವು ಬೇರೆ ಗಿಡಗಳಿಗೆ ಈ ಮಲ್ಚಿಂಗ್ ಆಗಿ ಅಥವಾ ಮ್ಯಾನ್ಯೂರ್ ಆಗಿ, ಗೊಬ್ಬರವಾಗಿ ಕೂಡ ಇದನ್ನ ಉಪಯೋಗಿಸಬಹುದು. ಇದರಲ್ಲೂ ತುಂಬಾ ವೆರೈಟೀಸ್ ಇದೆಯಂತೆ, ಒಂದು 32 ವೆರೈಟೀಸ್ ಇದೆಯಂತೆ. ಆದ್ರೆ ಅದರ ಕ್ಲಾಸಿಫಿಕೇಶನ್ ನಂಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ ತಿಳ್ಕೊಳ್ಬೇಕಾಗಿದೆ. ಇದರಲ್ಲೂ ಬೇರೆ ಬೇರೆ ರೀತಿಯಾದಂತಹ ಕ್ಲಾಸಿಫಿಕೇಶನ್ಸ್ ಇದೆ. ಇದಕ್ಕೆ ಹೆಸರು ಅಮೆರಿಕನ್ ಡಕ್ವೀಡ್ ಅಂತ. ತುಂಬಾ ಚಿಕ್ಕ ಸಸ್ಯ, ಇದರಲ್ಲೂ ಕೂಡ ತುಂಬಾ ಚಿಕ್ಕದಾದಂತಹ ಹೂ ಬರುತ್ತೆ. ನೀವು ಇದ್ರ ಗಿಡ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ನೋಡಿ, ಇಷ್ಟೇ ದೊಡ್ಡದು. ಒಂದು ಬೇರಿದೆ, ಇಲ್ಲಿ ಕೆಲವು ಬೇರ್ ಕಾಣ್ತಾ ಇದೆ, ಈ 3 ರಿಂದ 4 ಎಲೆಗಳಿದೆ. ಇದರಲ್ಲಿ ಒಂದು ಚಿಕ್ಕ ಪುಟಾಣಿ ಒಂದು ಹೂ ಬರುತ್ತೆ. ಇದು ಅಮೆರಿಕನ್ ಡಕ್ವೀಡ್. ಇದು ಕೂಡ ವೀಡ್, ಬಟ್ ಫೋಟೋಗ್ರಫಿ ಮಾಡುವಾಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಫ್ಲೇಕ್ಸ್ ಅಂತ, ಸ್ಟಾರ್ ಫಿಶ್ ಅಂತ ಹೇಳ್ತೇವಲ್ಲ, ಅದೇ ತರ ಇದೆ, ಸ್ಟಾರ್ ಶೇಪ್ ಅಲ್ಲಿ ಇದೆ. ಇದರಲ್ಲಿ ಸಾಮಾನ್ಯವಾಗಿ 2 ಕಲರ್ ಇದೆ, ಒಂದು ವೈಟ್ ಮತ್ತೆ ಒಂದು ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಎಲೆಗಳ ಪ್ಯಾಟರ್ನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬರೀ ಎಲೆನೇ ನಿಮಗೆ ತುಂಬಾ ಆರ್ಟಿಸ್ಟಿಕ್ ಆಗಿ ಕಾಣಿಸುತ್ತೆ. ಇದು ಬುಲ್ಸ್ ಐ ಅಂತ, ತುಂಬಾ ಚಂದ ಬಣ್ಣ, ಡಾರ್ಕ್ ಪಿಂಕ್ ಬಣ್ಣ, ಬುಲ್ಸ್ ಐ. ಇದರ ಫೋಟೋ, ಅರಳಿರೋ ಫೋಟೋನ ನಾನೀಗ ಕಳಿಸ್ತೇನೆ ನಿಮಗೆ. ಬುಲ್ಸ್ ಐ ಅಂತ ಹೆಸರು ಇದ್ರದ್ದು. ಇದು ಸುವರ್ಣ ಅಂತ, ದಳಗಳ ಮಧ್ಯೆ ಕೆಲವು ಲೈನ್ ಇದೆ, ಪಿಂಕ್ ಕಲರ್ ಲೈನ್ ಇದೆ. ಹಾಗಿರೋದ್ರಿಂದ ಇದಕ್ಕೆ ಹೆಸರು ಸುವರ್ಣ ಅಂತ. ನಿಮಗೆ ಒಂದೊಂದು ಸಲ ಹೂ ಅರಳಿದಾಗ್ಲೂ ಒಂದೇ ರೀತಿ ಪ್ಯಾಟರ್ನ್ ಅಲ್ಲಿ ಇದು ಬರೋದಿಲ್ಲ. ಕೆಲವು ಲೈನ್ಗಳು ಒಂದಿಷ್ಟು ದಳಗಳಲ್ಲಿ ಒಂದಿಷ್ಟು ಲೈನ್ಗಳಿರುತ್ತೆ. ಮತ್ತೊಂದು ಸಲ ಅರಳಿದಾಗ ಬೇರೆ ರೀತಿಯಾದಂತಹ ಪ್ಯಾಟರ್ನ್ ಅಲ್ಲಿ ಅದರ ಹೂವು ಬರುತ್ತೆ. ಹಾಗಿರೋದ್ರಿಂದ ಅದಕ್ಕೆ ಹೆಸರು ಸುವರ್ಣ ಅಂತ. ಕಿಂಗ್ ಆಫ್ ಸ್ಯಾಮ್ ಅಂತ ಹೇಳ್ತಾರೆ. ಬ್ರೈಟ್ ಕಲರ್, ತುಂಬಾ ಬ್ರೈಟ್ ಕಲರ್. ಮೊನ್ನೆ ನೋಡಿ 4 ಸಾಲಲ್ಲಿ ಅರಳಿತ್ತು. ಬ್ರೈಟ್ ಕಲರ್ ಇದೆ. ಇದರದ್ದು ಫೋಟೋ ನಾನು ಹಾಕ್ತೇನೆ ಈಗ. ಪಿಂಕ್ ನ್ಯಾಕ್ವಾಂಗ್ ಅಂತ ಹೇಳ್ತಾರೆ. ನ್ಯಾಕ್ವಾಂಗ್ ಅಲ್ಲಿ ತುಂಬಾ ಕಲರ್ಸ್ ಇದೆ. ಅದರಲ್ಲೂ ಸುವರ್ಣ ವೆರೈಟಿ ಇದೆ, ಪರ್ಪಲ್ ಇದೆ, ಪಿಂಕ್ ಅಲ್ಲಿ ಸ್ವಲ್ಪ ಶೇಡ್ಸ್ ಬೇರೆ ಇದೆ, ಪರ್ಪಲ್ ಅಲ್ಲಿ ಬೇರೆ ಶೇಡ್ಸ್ ಇದೆ. ಸೊ ನ್ಯಾಕ್ವಾಂಗ್ ಅಂತಂದ್ರೆ ಅದರ ವಿಶೇಷತೆ ಏನಂತಂದ್ರೆ, ಬರೀ ನಾರ್ಮಲ್ ನಿಮ್ಮ ವಾಟರ್ ಲಿಲಿ ತರ ಇಲ್ಲ, ಅದರ ಸುತ್ತಲೂ ಒಂದು ಕಿರೀಟ ತರ ಬಂದಿರುತ್ತೆ. ಆ ಕಿರೀಟದ ಒಳಗೆ ಹೂ ಎದ್ದು ನಿಂತಾಗಿರುತ್ತೆ. ಅದರ ಚಂದವನ್ನ ನೀವು ಕೂಡ ನೋಡಿ ಸವಿರಿ. ಈಗ ಫ್ಲಾಟ್ ಅಲ್ಲಿ ಇರ್ತೇವೆ, ಸಿಟಿಯಲ್ಲಿ ಇದ್ದೇವೆ, ಆದ್ರೆ ನಮಗೆ ಗಾರ್ಡನಿಂಗ್ ಇಷ್ಟ, ತಾವರೆ ಬೆಳೆಸ್ಬೇಕು, ವಾಟರ್ ಲಿಲಿ ಬೆಳೆಸ್ಬೇಕು ಅಂತ ಇರೋರು ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೂಡ ನೆಡಬಹುದು. ಈಗ ನೋಡಿ, ಇದು ಆಲ್ಮೋಸ್ಟ್ 12 ಇಂಚ್ ಟು 14 ಇಂಚ್ ಪಾಟ್ ಇದು, ಆಯ್ತಾ. ಇದರಲ್ಲಿ ನಿಮಗೆ ಆಲ್ರೆಡಿ 2 ಮೊಗ್ಗು ಬಂದಿದೆ, ಲೋಟಸ್ ಮೊಗ್ಗು. ಇದು 2 ಮೊಗ್ಗು ಬಂದಿದೆ. ಸ್ಯಾಗಿಟೇರಿಯಸ್ ಜಪೋನಿಕಾ ಆಲ್ಬಾ ಅಂತ. ಅದರ ಎಲೆಗಳೇ ತುಂಬಾ ಚಂದ, ಆರೋ ತರ ಇರುತ್ತೆ ಅದರ ಎಲೆ. ನಿಮಗೆ ಈ ಇಕ್ಕಬನ ಅಂತ ಹೇಳ್ತಾರಲ್ಲ, ಫ್ಲವರ್ ವಾಸ್ ಅಲ್ಲಿ ಅಥವಾ ನಿಮಗೊಂದು ಚೆನ್ನಾಗಿರುವಂತಹ ಒಂದು ಪಾಟ್ ಅಲ್ಲಿ ಅಥವಾ ಒಂದು ವೆಸಲ್ ಅಲ್ಲಿ ನೀವು ಅದನ್ನ ಪ್ಲಾಂಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ಬಿಳಿ ನಮ್ಮ ಈ ದುಂಡು ಮಲ್ಲಿಗೆ ಅಥವಾ ಬಟನ್ ರೋಸ್ ಅಂತ ಹೇಳ್ತೇವಲ್ಲ, ಆ ರೀತಿ ಬಿಳಿ ಕಲರ್ನ ಕ್ಲಸ್ಟರ್ ಆಗಿರೋ, ಗುಂಪಾಗಿರುವಂತಹ ಹೂವಿನ ಗೊಂಚಲು ಅದರಲ್ಲಿ ಬರುತ್ತೆ. ಅದಕ್ಕೂ ಕೂಡ ಜೇನ್ ಬರುತ್ತೆ. ಒಂದೊಂದು ಕಡ್ಡಿಯಲ್ಲಿ ತುಂಬಾ ಗೊಂಚಲಾಗಿ ನಿಮಗೆ ಹೂಗಳು ಬರುತ್ತೆ, ಬಿಳಿ ಬಣ್ಣದ್ದು. ಸಾಮಾನ್ಯವಾಗಿ ಕಳೆ ಗಿಡವಾಗಿ ನೀವು ಗದ್ದೆಗಳಲ್ಲೆಲ್ಲ ಈ ಗಿಡವನ್ನ ನೋಡಿರ್ತೀರಿ, ಜಲಸಸ್ಯ ಇದು. ಇದಕ್ಕೆ ಹೆಸರು ವಾಟರ್ ಹಯಾಸಿಂತ್ ಅಂತ. ಇದು ಗದ್ದೆ ಪೂರ್ತಿ ಹೂ ಬಿಟ್ಟಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಿಮ್ಮ ಗದ್ದೆನ ಅಥವಾ ಪಾಂಡನ್ನ, ಕೆರೆಯನ್ನ ಅದು ನಾಶ ಮಾಡುತ್ತೆ. ಯಾಕೆಂತಂದ್ರೆ ಫುಲ್ ಅದರದ್ದೇ ಸಾಮ್ರಾಜ್ಯವನ್ನ ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ರೇರ್ ಪ್ಲಾಂಟ್ ಆಗಿ ಬಂದಿರುವಂತದ್ದು ವೈಟ್ ಕಲರ್ ಹಯಾಸಿಂತ್. ನನ್ನ ಹತ್ರ ಇದರಲ್ಲಿ ವೈಟ್ ಕಲರ್ ಇದೆ. ವ್ಯಾಗಿನಾಲಿಸ್ ಅಂತ ಇನ್ನೊಂದು ವೆರೈಟಿ ಇದೆ, ಅದು ಕೂಡ ಕಳೆ ಗಿಡ. ಅದರಲ್ಲಿ ಸಾಮಾನ್ಯವಾಗಿ ನೇರಳೆ ಬಣ್ಣದ ಹೂ ಆಗುತ್ತೆ, ಅದರಲ್ಲಿ ವೈಟ್ ಬಣ್ಣದ ಹೂ ಕೂಡ ಇದೆ. ಇನ್ನು ನಾನು ಹೇಳಿದೆ, ಮುಟ್ಟಿದರೆ ಮುನಿ ಅಂತ ಹೇಳ್ತೇವಲ್ಲ ನಮ್ಮ ನಾರ್ಮಲ್ ಗಿಡ, ಅದೇ ತರ ಜಲಸಸ್ಯ ಕೂಡ ಇದೆ, ಮಿಮೋಸಾ ಅಂತ. ಅದರಲ್ಲಿ ಯೆಲ್ಲೋ ಕಲರ್ ಇದು ಹೂವು.
ಮೆಕ್ಸಿಕನ್ ಸ್ವಾಟ್. ಇದರಲ್ಲೂ ಕೂಡ ಈ ರೀತಿಯಾದಂತಹ ಉದ್ದ ಒಂದು ದಂಟಿಗೆ ಅಲ್ಲಲ್ಲಲ್ಲಿ ಗೊಂಚಲು ಗೊಂಚಲಾಗಿ ಬಿಳಿ ಬಣ್ಣದ ಒಂದು ಹೂವು ಆಗುತ್ತೆ. ಇದರಲ್ಲೂ ಕೂಡ ನಿಮಗೆ ಗಿಡವನ್ನ ಬೆಳೆಸಲಿಕ್ಕೆ ಸಾಧ್ಯ. ಇದನ್ನ ನೀವು ಶೋ ಗಿಡವಾಗಿ ಕೂಡ ನೆಡಬಹುದು. ಇದರಲ್ಲಿ ವೆರಿಗೇಟೆಡ್ ವರ್ಷನ್ ಬಂದಿದೆ. ಅದರ ಎಲೆ ಸ್ವಲ್ಪ ವಿಭಿನ್ನವಾಗಿದೆ. ನೋಡಿ, ಇಷ್ಟು ಚಿಕ್ಕ ಪಾಟಲ್ಲಿ ಕೂಡ ನಿಮಗೆ ತಾವರೆ ಬೆಳೆಸ್ಬೋದು. ಯಾರಿಗೆಲ್ಲ ತಾವರೆ ನೆಡಬೇಕು ಬೆಳೆಸ್ಬೇಕು ಅಂತ ಆಸೆ ಇದೆ, ಇಷ್ಟು ಚಿಕ್ಕ ಪಾಟಲ್ಲಿ ಕೂಡ ನಿಮಗೆ ಬರುತ್ತೆ. ಹೈಬ್ರಿಡ್ ತಾವರೆಗಳು ನಿಮಗೆ ಚೆನ್ನಾಗಿ ಬರುತ್ತೆ. ದೊಡ್ಡ ಜಾಗ ಕೊಟ್ಟಷ್ಟು, ಅಂದ್ರೆ ನೀವು ಡ್ರಮ್ ಅಥವಾ ಟಬ್ ಅಥವಾ ನೀವು ಯಾವುದೋ ಪಾಂಡ್ ಮಾಡಿರ್ತೀರಿ, ಕೊಳ ಮಾಡಿರ್ತೀರಿ, ಹಾಗೆ ದೊಡ್ಡ ಜಾಗ ಕೊಟ್ಟಷ್ಟು ತುಂಬಾ ದೊಡ್ಡದಾಗಿ ಆಗಾಗ ಹೂಗಳು ನಿಮಗೆ ಸಿಗುತ್ತೆ. ಇದಕ್ಕೆ ಪಿಂಕ್ ಕ್ಲೌಡ್ ಅಂತ ಹೆಸರು. ಅದೇ ರೀತಿ ಕರ್ಣ, ಆಗ ತೋರಿಸಿದ್ದೆ ಕರ್ಣ. ನನಗೊಂದು ಖುಷಿ ಏನಂತಂದ್ರೆ, ಮಂಗಳೂರಲ್ಲಿ ರಾಮಕೃಷ್ಣ ಮಠದಲ್ಲಿ, ಕದ್ರಿ ಪಾರ್ಕ್ ಅಲ್ಲಿ, ಕೆಲವು ಈ ದೊಡ್ಡ ದೊಡ್ಡ ಕಂಪನಿಗಳ ಗಾರ್ಡನ್ಗಳಲ್ಲಿ, ಶರವ್ ದೇವಸ್ಥಾನದ ಕೊಳದಲ್ಲಿ, ಅದೇ ರೀತಿ ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ, ಈವನ್ ಚಿತ್ರದುರ್ಗದ ಒಂದು ರೆಸಾರ್ಟ್ ಅಲ್ಲಿ ಕೂಡ ತುಂಬಾ ವಾಟರ್ ಲಿಲ್ಲಿ ಮತ್ತೆ ಲೋಟಸ್ ಗಿಡಗಳು ಬೆಳೀತಾ ಇದೆ. ಆ ಸಂತೋಷ ನನಗಿದೆ. ಉಡುಪಿ ಹತ್ರ ಒಂದು ಉಚ್ಚಲಕೆರೆ ಅಂತ ಇದೆ, ಅಲ್ಲಿ ಮುಂಚೆ ಒಂದು 15 ವರ್ಷದ ಮುಂಚೆ ತುಂಬಾ ತಾವರೆಗಳಾಗ್ತಿತ್ತಂತೆ. ಕ್ರಮೇಣವಾಗಿ ಆ ತಾವರೆ ಗಿಡಗಳು ಅಳಿದು ಹೋಯ್ತಂತೆ. ಪುನಃ ಅದರಲ್ಲಿ ತಾವರೆ ಬೆಳೆಸಬೇಕು ಅನ್ನೋ ಆಸೆಯಿಂದ ನನ್ನನ್ನು ಅಪ್ರೋಚ್ ಆದ್ರು. ನಾನು ಅವರಿಗೆ ಆಲ್ಮೋಸ್ಟ್ ಒಂದು 55 ವೆರೈಟಿಯ, ಬೇರೆ ಬೇರೆ ವೆರೈಟಿಯ 55 ಗೆಡ್ಡೆಗಳನ್ನ ಅವ್ರಿಗೆ ಕೊಟ್ಟಿದ್ದೇನೆ. ಮೊನ್ನೆ ನವರಾತ್ರಿಗೆ ಒಂದೊಂದು ಹೂವುಗಳನ್ನ ಆದದ್ದನ್ನ ದೇವಿಗೆ ಅರ್ಪಿಸಿದ್ದಾರೆ. ಆ ದೇವಿಗೆ ಅರ್ಪಿಸಿದ ಅವರಲ್ಲಿ ಬಂದಂತಹ ಖುಷಿ ಇದೆಯಲ್ಲ, ಅದು ನನಗೆ ಇಂಡೈರೆಕ್ಟ್ ಆಗಿ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಸೊ ನೀವು ಕೂಡ ಈ ರೀತಿಯಾದಂತಹ ಗಿಡಗಳನ್ನು ಬೆಳೆಸ್ಬೋದು. ಯಾವುದೇ ರೀತಿಯಾದಂತಹ ಗೈಡೆನ್ಸ್ ಬೇಕಿದ್ರೂ ನೀವು ಕೇಳ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ, ಅದಕ್ಕೆ ನೀವು ಖಂಡಿತವಾಗಿ ಕೇಳ್ಬೋದು. ಯಾವ್ದಾದ್ರು ಗಿಡ ಬೇಕು, ಇದನ್ನು ಹೇಗೆ ನೆಡೋದು, ಯಾವ ರೀತಿ ನೆಡಬೇಕು, ಎಷ್ಟು ಬಿಸಿಲು ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ ನಾನು. ನೀವು ಕೂಡ ಬೆಳೆಸಿ, ಪ್ರಕೃತಿ ಜೊತೆ ಒಂದಾಗಿ.